ಹಾಯ್ ಎವ್ರಿವನ್, ಎಲ್ರಿಗೂ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇದು ನನ್ನ ನಿನ್ನೆ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡೋದನ್ನ ಮರಿಬೇಡಿ. ಇವತ್ತಿನ ದಿನ ನಾನು ಮಸಾಲ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಮೊದಲಿಗೆ ನಾನು ಕಾಯಿ ಚಟ್ನಿ ಮಾಡಿಟ್ಕೊಳ್ತಿದ್ದೆ. ನಾನು ಕಾಯಿ ಚಟ್ನಿನ ಮಾಡೋ ರೀತಿ ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಹಾಗೆ ನೀವು ಮಾಡೋ ಹಾಗೆಯೇ ನಾನು ಮಾಡ್ತಿರ್ತೀನಿ. ಬಟ್ ಅಲ್ಲಿ ಒಂದು ಸ್ವಲ್ಪ ನಾನು ಟೊಮೊಟೊ ಕಾಯಿನ ಹುರಿದು ಹಾಕ್ಕೊಳ್ತೀನಿ. ಚಟ್ನಿ ಹಾಳಾಗಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ. ನೀವು ಬೇಕು ಅಂತಂದರೆ ಇದಕ್ಕೆ ಟೊಮೊಟೊ ಕಾಯಿ ಇಲ್ಲ ಅಂತಂದರೆ ಹುಣಸೆ ರಸ ಕೂಡ ಹಾಕ್ಕೊಳ್ಬೋದು. ಇದರಿಂದ ಮಕ್ಕಳಿಗೆ ಕಟ್ಟಿದಾಗ ನಾವು ಲಂಚ್ ಬಾಕ್ಸಿಗೆ ಕಟ್ಟಿ ಕಳಿಸಿದಾಗ ಚಟ್ನಿ ಹಾಳಾಗಿರಲ್ಲ, ಹಾಗೇ ಇರುತ್ತೆ ಅನ್ನೋದಕ್ಕೋಸ್ಕರ ಸಂಜೆವರೆಗೂ ಹಾಳಾಗೋದಿಲ್ಲ. ನೀವು ಇಲ್ಲ ಟೊಮೊಟೊ ಇಲ್ಲ ಅಥವಾ ಇಷ್ಟ ಆಗಲ್ಲ ಅಂತಂದರೆ ಹುಣಸೆ ರಸ ಹಾಕ್ಕೊಂಡು ನೀವು ಚಟ್ನಿನ ಅಂದರೆ ಕಾಯಿ ಚಟ್ನಿ ಬೇಗ ಹಾಳಾಗೋದು ಸಹಜ. ಈ ವಿಂಟರ್ ಸೀಸನಲ್ಲಿ ಹಾಳಾಗೋದಿಲ್ಲ, ಬಟ್ ಸಮ್ಮರ್ ಸೀಸನ್ ಬಂದರೆ ಹಾಳಾಗುತ್ತೆ. ಈ ರೀತಿ ನಾನು ಕಾಯಿ ಚಟ್ನಿ ಮಾಡಿಟ್ಕೊಂಡಿದ್ದೆ ಮಸಾಲ ರಾಗಿ ರೊಟ್ಟಿಗೆ. ಇದು ಒಂದು ರೀತಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಕೆಲವೊಂದು ಸರಿ ಹಸಿ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಇದ್ದಾಗ ಅಥವಾ ಕೆಂಪು ಹಿಂಡಿ ಇದ್ದಾಗ ಕೂಡ ನಾನು ಚಟ್ನಿ ಏನು ಮಾಡೋಕ್ಕೆ ಹೋಗಲ್ಲ, ಅದನ್ನೇ ಸೈಡ್ ಹಚ್ಕೊಂಡು ತಿಂದಿರ್ತೀವಿ. ಬಟ್ ಈ ಸರಿ ಇರಲಿಲ್ಲ, ಖಾಲಿಯಾಗಿತ್ತು. ನಾನು ಈ ಥರ ಕಾಯಿ ಚಟ್ನಿ ಮಾಡಿದಾಗ ಒಗ್ಗರಣೆ ಹಾಕೋದು ತುಂಬ ಕಡಿಮೆ. ಯಾಕಂದರೆ ಒಗ್ಗರಣೆ ಹಾಕೋದು ಮೇನ್ ಉದ್ದೇಶ ಏನು ಅಂತಂದರೆ ಚಟ್ನಿ ಹಾಳಾಗಬಾರ್ದು. ಆ ಎಣ್ಣೆ ಏನಿದೆ ಅಲ್ಲ, ಅದು ಚಟ್ನಿ ಮೇಲ್ಗಡೆ ಒಂದು ಲೇಯರ್ ಫಾರ್ಮ್ ಮಾಡುತ್ತೆ. ಆಗ ವೆದರ್ಗೆ ಚಟ್ನಿ ಹಾಳಾಗೋದಿಲ್ಲ. ಬಟ್ ನಾನಿಲ್ಲಿ ಟೊಮೊಟೊ ಕಾಯಿ ಬಳಸಿರ್ತೀನಲ್ಲ, ಹಾಗಾಗಿ ಚಟ್ನಿ ಹಾಳಾಗೋದಿಲ್ಲ ಅಂದ್ಕೊಂಡು ನಾನು ಒಗ್ಗರಣೆ ಸ್ವಲ್ಪ ಕಡಿಮೆನೇ ಹಾಕೋದು ಚಟ್ನಿಗಳಿಗೆ. ಜೊತೆಗೆ ಈ ಒಂದು ಮಸಾಲ ರಾಗಿ ರೊಟ್ಟಿಗೆ ಬೇಕಾದ ಪದಾರ್ಥಗಳು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ ನಾನು. ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ನಡೆಯುತ್ತೆ. ಅದ್ರ ಜೊತೆಗೆ ಇಷ್ಟು 1 ಕಪ್ನಷ್ಟು ನಾನು ರಾಗಿ ಹಿಟ್ಟನ್ನು ಜರಡಿ ಹಿಡಿದಿಟ್ಕೊಂಡಿದ್ದೀನಿ. ಹಾಗೆ ಜೊತೆಗೆ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿಟ್ಕೊಂಡಿದ್ದೆ. ಯಾವುದೇ ರಾಗಿ ಹಿಟ್ಟು ತೊಗೊಳ್ಳಿ, ನೀವು ಪ್ಯಾಕೇಜ್ಡ್ ಆಗಿರೋ ರಾಗಿ ಹಿಟ್ಟನ್ನ ಒಂದು ಸರಿ ಸೋಸ್ಕೊಂಡ್ಬಿಡಿ. ಹಾಗೆ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಈರುಳ್ಳಿ, ಹಾಗೆ ಒಂದು ಕ್ಯಾರೆಟ್ ಮತ್ತು ಒಂದು ಆಲೂಗಡ್ಡೆ ತೊಗೊಂಡಿದ್ದೆ. ಇಷ್ಟು ಸಾಕು, ಯಾಕಂದರೆ ನಾನು ಕ್ವಾಂಟಿಟಿ ಕಡಿಮೆ ತೊಗೊಂಡಿದ್ದೀನಲ್ಲ, ಹಾಗಾಗಿ ಇಷ್ಟು ಸಾಕು. ನೀವು ರಾಗಿ ಹಿಟ್ಟು ಜಾಸ್ತಿ ತೊಗೊಂಡಿದ್ರೆ ಈರುಳ್ಳಿನ ಒಂದು 2 ತೊಗೊಳ್ಳಿ, ಹಾಗೆ ಕ್ಯಾರೆಟ್ 2, ಹಾಗೆ 2 ಪೊಟ್ಯಾಟೊ ತೊಗೊಳ್ಳಿ. ನೆನಪಿರಲಿ, ಇವುಗಳ ಹಾಕದೆ ಕೂಡ ಮಸಾಲ ರಾಗಿ ರೊಟ್ಟಿನ ಮಾಡ್ಬೋದು. ಬಟ್ ಹಾಕ್ಕೊಂಡ್ರೆ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಈ ವೆಜಿಟೇಬಲ್ಸ್ ಹೊಟ್ಟೆಗೆ ಹೋಗ್ತಾವೆ ಅನ್ನೋದಕ್ಕೋಸ್ಕರ ಮನೇಲಿ ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಹಸಿಮೆಣಸಿನ್ಕಾಯಿ ಪೇಸ್ಟು, ಈರುಳ್ಳಿ ಜೊತೆಗೆ ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡ್ರು ಸಾಕಾಗುತ್ತೆ. ಇದು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ, ನೀವು ಬೇಕು ಅಂದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಹಾಗೆ ನಾನಿಲ್ಲಿ ಸಿಪ್ಪೆ ತೆಗೆದಿರ್ತಕ್ಕಂಥ ಒಂದು ಆಲೂಗಡ್ಡೆನ ತುರ್ಕೊಳ್ತಿದ್ದೀನಿ. ತುರಿಬೇಕಾದ್ರೆ ನೀವು ನೋಡ್ಕೊಂಡು ತುರ್ಕೊಳ್ಳಿ, ಯಾಕಂದರೆ ಕೈ ಹೆಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇದು ನಾನು ಲರ್ನರಿಗೆ ಹೇಳ್ತಿದ್ದೀನಿ. ಈಗ ಆಲೂಗಡ್ಡೆ ತುರ್ಕೊಂಡು ಇಲ್ಲಿ ಒಂದು ಬ್ಯೂಟಿ ಟಿಪ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಆಲೂಗಡ್ಡೆ ತುರ್ಕೊಂಡಾಗ ಈ ರೀತಿ ಹಿಂಡಿದಾಗ ಒಂದು ರಸ ಬರುತ್ತೆ, ಅಂದರೆ ನಾವು ಸ್ಟಾರ್ಚ್ ಅಂತ ಕರಿತೀವಿ. ಆ ಸ್ಟಾರ್ಚನ್ನ ನಾವು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಮುಖ ಗ್ಲೋ ಆಗುತ್ತೆ. ಹಾಗೆ ಕಲೆಗಳಿತ್ತು, ಕಪ್ಪು ಕಲೆಗಳು ಏನಾದರೂ ಡಾರ್ಕ್ ಸ್ಪಾಟ್ಸ್ ಇತ್ತು ಅಂತಂದರೆ ಹೋಗುತ್ತೆ. ಮಾಡಿ ನೋಡಿ ಒಂದು ಸರಿ. ಹಾಗೆ ಅದಕ್ಕೆ ಒಂದು ವಿಟಮಿನ್ ಇ ಟ್ಯಾಬ್ಲೆಟ್ ಕೂಡ ನೀವು ಹಾಕ್ಕೊಂಡು ಅದನ್ನು ಮುಖಕ್ಕೆ ಪ್ಯಾಕ್ ರೀತಿ ಒಳಗೆ ಹಾಕ್ಕೊಂಡು ಒಂದು 10 ನಿಮಿಷ ಬಿಟ್ಟು ತೊಳ್ಕೊಂಡ್ರೆ ಮುಖ ಗ್ಲೋ ಆಗುತ್ತೆ. ಹಾಗೆ ನಾನಿಲ್ಲಿ ಕ್ಯಾರೆಟ್ ಕೂಡ ತುರ್ಕೊಳ್ತಿದ್ದೀನಿ. ಆಲೂಗಡ್ಡೆ ಹಾಗೆ ಕ್ಯಾರೆಟ್ ಇವೆರಡನ್ನಷ್ಟೇ ತುರ್ಕೊಳೋದು, ಬಟ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇವೆರಡು ಕ್ವಾಂಟಿಟಿ ನೀವು ಹಿಟ್ಟನ್ನ ಯಾವ ರೀತಿ ತೊಗೊಂಡಿರ್ತೀರೋ ಹಾಗೆ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ತೊಗೊಂಡಿರೋ ಹಿಟ್ಟಿಗೆ ಇಷ್ಟು ಸಾಕು. ಆದರೆ ಈ ಹಿಟ್ಟಿಗೆ, ರಾಗಿ ರೊಟ್ಟಿಗೆ ಯಾವುದೇ ರೀತಿಯ ಒಂದು ಅನ್ನ ಆಗಲಿ ಅಥವಾ ಬೇರೆ ಹಿಟ್ಟಾಗಲಿ ನಾನು ಹಾಕಿಲ್ಲ, ಬರೀ ರಾಗಿ ಹಿಟ್ಟು ಅಷ್ಟೇ ತೊಗೊಂಡಿರೋದು. ಈಗ ಇದನ್ನು ಒಂದು ಸೈಡ್ ಎತ್ತಿಟ್ಕೊಂಡು ಅದಾದಮೇಲೆ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಈ ಮಸಾಲ ರಾಗಿ ರೊಟ್ಟಿನ ತಟ್ಟಬೇಕಾದ್ರೆ ಈರುಳ್ಳಿ ದೊಡ್ಡ ದೊಡ್ಡ ಪೀಸ್ ಆಯಿತು ಅಂದರೆ ತಟ್ಟಲಿಕ್ಕೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಹಾಗಾಗಿ
ತೀರಾ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು ಉತ್ತಮ. ಅದ್ರ ಜೊತೆಗೆ ರಾಗಿ ರೊಟ್ಟಿ ಯಾಕೆ ಮಸಾಲ ರಾಗಿ ರೊಟ್ಟಿನ ಮಾಡ್ಕೊಂಡು ತಿನ್ನಬೇಕು ಅಂದರೆ, ನಾವು ಉತ್ತರ ಕರ್ನಾಟಕದವರು ಹೆಚ್ಚಾಗಿ ರಾಗಿ ಮುದ್ದೆ ತಿನ್ನೋದು ಕಡಿಮೆ. ಹಾಗೆ ಕೆಲವೊಬ್ಬರು ರಾಗಿ ಮುದ್ದಿನ ಇಷ್ಟನೂ ಪಡೋದಿಲ್ಲ. ಹಾಗಿದ್ದಾಗ ರಾಗಿ ಅನ್ನೋದು ದೇಹಕ್ಕೆ ತುಂಬಾ ಒಳ್ಳೆಯದು. ತೀರಾ ಶಕ್ತಿಯುತವಾದ ಆಹಾರ ಧಾನ್ಯಗಳಲ್ಲಿ ರಾಗಿ ಮೊದಲನೇ ಸ್ಥಾನದಲ್ಲಿರುತ್ತೆ. ಆದರೆ ನಾವೇನು ಮಾಡ್ತೀವಿ, ನಾವು ಜೋಳದ ರೊಟ್ಟಿ ತಿನ್ನೋದು ಹೆಚ್ಚು, ರಾಗಿ ಮುದ್ದೆ ತಿನ್ನೋದು ಸ್ವಲ್ಪ ಕಡಿಮೆ. ಹಾಗಿದ್ದಾಗ ಮಕ್ಕಳಿಗೆ ನಾವು ಮಾಡಿಕೊಡ್ಬೇಕು ಅಥವಾ ನಾವುಗಳೇ ತಿನ್ನಬೇಕು ಅಂದಾಗ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಬಾಯಿಗೆ ರುಚಿನೂ ಬರುತ್ತೆ, ಹಾಗೆ ರಾಗಿನೂ ನಾವು ತಿಂದಂಗೆ ಆಗುತ್ತೆ. ಹಾಗಂತ ಜೋಳ ಶಕ್ತಿಯುತ ಅಲ್ಲ ಅಂತಲ್ಲ, ಆದರೆ ಮೊದಲನೇ ಅಗ್ರಸ್ಥಾನದಲ್ಲಿರೋದು ರಾಗಿ. ಇದರಿಂದ ದೇಹಕ್ಕೆ ಕೂಡ ತಂಪಾಗುತ್ತೆ. ಈ ಬೇಸಿಗೆ ಕಾಲದೊಳಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಯಾವುದೇ ಬಾಡಿ ಹೀಟ್ ಆಗೋದಾಗಲಿ ಅಥವಾ ಮೌತ್ ಅಲ್ಸರ್ಸ್, ಬಾಯಿ ಬರೋದಾಗಲಿ ಈ ಥರ ಯಾವುದೂ ಸಮಸ್ಯೆ ಆಗೋದಿಲ್ಲ. ಹಾಗೆ ಮಕ್ಕಳು ಇದನ್ನು ಇಷ್ಟಪಟ್ಟೆ ತಿಂತಾರೆ. ಹೀಗೆ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿಟ್ಕೊಂಡೆ. ಈಗ ಒಂದೊಂದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಮಸಾಲ ರಾಗಿ ರೊಟ್ಟಿಗೆ. ನಾನಿಲ್ಲಿ ಮತ್ತೆ ತೋರಿಸ್ತಿದ್ದೀನಿ ಈರುಳ್ಳಿ, ಸಬ್ಬಸಿಗೆ ಈರುಳ್ಳಿ, ಹಾಗೆ ತುರಿದಿಟ್ಟಿರ್ತಕ್ಕಂಥ ಕ್ಯಾರೆಟ್, ಹಾಗೆ ಈ ಮೆಣಸಿನ್ಕಾಯಿನ ಒಂದಿಷ್ಟು ಬೆಳ್ಳುಳ್ಳಿ, ಅದು ತೋರ್ಸೋದು ಮರ್ತು ಹೋಯಿತು, ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರ ನೋಡಿ ಹಾಕ್ಕೊಳ್ಳಿ. ಹಾಗೆ ತುರಿದಿರ್ತಕ್ಕಂಥ ಆಲೂಗಡ್ಡೆ, 1 ಕಪ್ಪು ರಾಗಿ ಹಿಟ್ಟು. ರಾಗಿ ಹಿಟ್ಟನ್ನು ದಯಮಾಡಿ ಜರಡಿ ಸೋಸ್ಕೊಳ್ಳಿ, ಇಲ್ಲ ಅಂದರೆ ಹುಳಿಗಳಿರ್ತಾವೆ. ನಾವು ಪ್ಯಾಕ್ ತೊಗೊಂಬಂದಿದ್ವಿ, ಅದರಲ್ಲಿ ಹುಳ ಇರಲ್ಲ ಅಂತ ಸೋಸೋದು ಕಡಿಮೆ. ಕೆಲವೊಬ್ರು ನೋಡಿದ್ದೀನಿ, ಬೇಡ ಆ ರೀತಿ ಮಾಡೋದು. ನಮ್ಗೆ ಯಾವ ಕಾನ್ಫಿಡೆಂಟ್ ಇರುತ್ತೆ ಅವ್ರುಗಳ ಮೇಲೆ ಅಥವಾ ಕಂಪ್ನಿಗಳ ಮೇಲೆ, ಒಂದು ಸರಿ ಸೋಸ್ಕೊಂಡ್ಬಿಟ್ರೆ ನಮ್ಮದೇನು ಕೆಲಸ ಭಾರ ಅನಿಸೋದಿಲ್ಲ. ಹಾಗಾಗಿ ಸೋಸಿಟ್ಕೊಳ್ಳಿ, ಯಾವುದೇ ಹಿಟ್ಟಾಗಲಿ ಸೋಸಿಟ್ಕೊಳ್ಳೋದು ಉತ್ತಮ. ಯಾಕಂದರೆ ಫ್ಯಾಕ್ಟ್ರಿಗಳಲ್ಲಿ ಪ್ರೊಡಕ್ಷನ್ ಆಗೋದ್ರಿಂದ, ಪ್ಯಾಕೇಜ್ ಆಗೋದ್ರಿಂದ ಸಮ್ಟೈಮ್ಸ್ ಸ್ಮಾಲ್ ಪಾರ್ಟಿಕಲ್ಸ್ ಏನಾದರೂ ಸೇರಿಕೊಂಡಿರುತ್ತೆ. ಹಾಗಾಗಿ ಸೋಸ್ಕೊಳ್ಳೋದು ಉತ್ತಮ. ಹುಳುಗಳಾಗಿಲ್ಲ ಅಂತಂದರೂ ಸಣ್ಣದು ಏನಾದರೂ ಚೂರುಗಳು ಅಥವಾ ಕಲ್ಚೂರುಗಳು ಸೇರಿಕೊಂಡಿರುತ್ತೆ. ಈಗ ನಾನು ಒಂದು ಬೌಲಿಗೆ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನೆನಪಿರಲಿ, ಈ ಮಸಾಲ ರಾಗಿ ರೊಟ್ಟಿ ಅಥವಾ ರಾಗಿ ಐಟಮ್ ಏನಾದರೂ ಮಾಡ್ತಿದ್ದೀರಿ ಅಂತಂದಾಗ ಆದಷ್ಟು ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ರಾಗಿ ಜಿಗುಟಾಗಿರೋದು ಸ್ವಲ್ಪ ಕಡಿಮೆ. ಅದರಲ್ಲಿ ನಾವು ಇದನ್ನು ಹಾಕಿಸಿಟ್ಟು ಎಷ್ಟೋ ದಿನ ಪ್ಯಾಕೇಜ್ ಇರೋದನ್ನು ತೊಗೊಂಬಂದು ಬಳಸ್ತಿರ್ತೀವಿ. ಸೊ ಹಾಗಾಗಿ ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಬಿಸಿನೀರು ಹಾಕ್ತಿದ್ದೀನಿ. ನೀವು ಹೇಳ್ಬೋದು ಪ್ಲಾಸ್ಟಿಕ್ ಬೌಲು ಬಿಸಿನೀರು ಹಾಕೋದ್ರಿಂದ ಪ್ಲಾಸ್ಟಿಕ್ ಬಿಟ್ಕೊಳ್ಳಲ್ವ ಅಂತ. ಇಲ್ಲ, ನಾನು ಕೆಳಗಡೆ ಹಿಟ್ಟಿಟ್ಕೊಂಡು ನೋಡಿಕೊಂಡು ಬಿಸಿ ನೀರು ಬೌಲಿಗೆ ಹತ್ತದೇ ಇರೋ ರೀತಿ ಒಳಗೆ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಸರಿ ಅದು ನೀಟಾಗಿ ಒಂದು 5 ನಿಮಿಷ ಇರಲಿ. ಅದಾದಮೇಲೆ ನೀವು ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕಾಯಿ ಚಟ್ನಿಗೂ ನಾನು ಉಪ್ಪು ಹಾಕಿದ್ದೆ, ಅದನ್ನು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇಲ್ಲ ನಾವು ಚಟ್ನಿ ಮಾಡಿಲ್ಲ ಅಂತಂದರೆ ಪರವಾಗಿಲ್ಲ, ನಿಮ್ಗೆ ರುಚಿ ತಕ್ಕಷ್ಟು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ತುರಿದಿಟ್ಟಿರ್ತಕ್ಕಂಥ ಆಲೂಗಡ್ಡೆನ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಟಿರ್ತಕ್ಕಂಥ ಈರುಳ್ಳಿನ ಸೇರಿಸ್ಕೊಳ್ತಿದ್ದೀನಿ. ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಟಿರ್ತಕ್ಕಂಥ ಒಂದು ಸಬ್ಬಸಿಗೆ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ನಾನು ತೊಗೊಂಡಿರೋ ಮೆಣಸಿನ್ಕಾಯಿ ಗಿಡ್ಡ ಮೆಣಸಿನ್ಕಾಯಿ ಆಗಿರೋದ್ರಿಂದ ತುಂಬಾ ಖಾರ ಇತ್ತು, ಸ್ಪೈಸಿ ಇತ್ತು. ಹಾಗಾಗಿ ಮೊದಲು ಇದನ್ನೆಲ್ಲ ಕಲಿಸ್ಕೊಂಡು ಆಮೇಲೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಕಲಿಸೋಣ ಅಂತಂದು. ಯಾಕಂದರೆ ಕೈ ಉರಿಯೋ ಚಾನ್ಸಸ್ ತುಂಬಾ ಇತ್ತು, ಉರಿಯುತ್ತೆ. ಯಾಕಂದರೆ ಈ ಗಿಡ್ಡ ಮೆಣಸಿನ್ಕಾಯಿ ಖಾರನೇ ಹಾಗೆ, ನಮ್ಮ ಕಡೆ ಅಷ್ಟು ಖಾರ ಇದ್ದರೂ ನಾವು ಇಷ್ಟು ಖಾರ ಹಾಕ್ಕೊಂಡೇ ತಿಂತೀವಿ. ಸೊ ಹಾಗಾಗಿ ಒಂದು ಸರಿ ನೀಟಾಗಿ ಕಲಿಸ್ಕೊಳ್ಳೋಣ. ಜೊತೆಗೆ ನೆನಪಿರಲಿ, ಹಿಟ್ಟು ಒಂದು ಹದವಾಗಿರಲಿ. ನೀವು ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ. ಮೊದಲೇ ನೋಡಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಕ್ಯಾರೆಟು, ಪೊಟ್ಯಾಟೊ ಆ್ಯಂಡ್ ಆನಿಯನ್ ಒಳಗೆ ನೀರಿರುತ್ತೆ. ಆ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ನೋಡಿ, ನಾನಿಲ್ಲಿ ನೀರೇ ಹಾಕಿಲ್ಲ. ಮೊದಲು ಎಷ್ಟು ಹಾಕಿದ್ದೆ ಅಷ್ಟನ್ನು ಮಾತ್ರ ಹಾಕಿದ್ದೆ. ನೋಡಿ, ತಾನೇ ಸ್ವಲ್ಪ ಹಿಟ್ಟು ಬೇಕೇನೋ ಅನ್ನಿಸ್ತಿತ್ತು, ಬಟ್ ಪರವಾಗಿಲ್ಲ, ಹದ ಕರೆಕ್ಟಾಗೇ ಬಂತು. ಹಾಗೆ ಒಂದು ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಟಿರ್ತಕ್ಕಂಥ ಮೆಣಸಿನ್ಕಾಯಿ ಪೇಸ್ಟ್ ಕೂಡ ನಾನು ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ಅರಿಶಿನ ಪುಡಿ ಹಾಕ್ಲಿಕ್ಕೆ ಹೋಗಬೇಡಿ. ಕೆಲವೊಬ್ಬರು ಹಸಿ ಖಾರ ತಿನ್ನಲ್ಲ ಅನ್ನೋರು ನೀವು ಒಣ ಖಾರ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ನೀವು ಹಸಿ ಖಾರ ಬಿಟ್ಟು ಇದಕ್ಕೆ ಒಣ ಖಾರ ಕೂಡ ಹಾಕ್ಕೊಳ್ಬೋದು. ರುಚಿ ಒಂದೇ ಥರ ಇರುತ್ತೆ. ಹಾಗೆ ಇದನ್ನು ಚೆನ್ನಾಗಿ ನಾದ್ಕೊಂಡು
ಒಂದು ಸೈಡ್ ಎತ್ತಿಟ್ಬಿಡೋಣ. ನೀಟಾಗಿ ನಾದ್ಕೊಳ್ಳಿ. ಯಾಕಂದರೆ ನಮಗಿದು ತಟ್ಟಲಿಕ್ಕೆ ಹದವಾಗಿ ಬರೋದು ಎಲ್ಲಿ ಅಂತಂದರೆ ನಾವು ಹಿಟ್ಟನ್ನು ಸರಿಯಾಗಿ ನಾದ್ಕೊಂಡಾಗ. ನಾನು ಈ ರೀತಿ ಹಿಟ್ಟನ್ನ ನಾದ್ಕೊಂಡು ಒಂದು ಸೈಡ್ ಎತ್ತಿಟ್ಟೆ. ನಾನು ಲಾಸ್ಟ್ ಟೈಮ್ ತಾಲಿಪಟ್ಟು ರೆಸಿಪಿ ತೋರಿಸ್ಬೇಕಾದ್ರೆ ಹೇಳಿದ್ದೆ, ನಾನು ಈ ರೀತಿ ತಾಲಿಪಟ್ಟು ಅಥವಾ ಮಸಾಲ ರಾಗಿ ರೊಟ್ಟಿ ಅಥವಾ ಹೋಳಿಗೆ ಮಾಡಬೇಕಾದ್ರೆ ಯಾವುದೇ ರೀತಿ ಆಯಿಲ್ ಶೀಟ್ ಬಳಸಲ್ಲ. ನಾನು ಈ ರೀತಿ ಸಕ್ಕರೆ ಪಾಕೆಟ್ ಇರುತ್ತಲ್ಲ, ಅಥವಾ ಸಕ್ಕರೆ ಅಥವಾ ಗ್ರೋಸರಿ ತಂದಾಗ ಕೊಟ್ಟಿರ್ತಾರಲ್ಲ, ಆ ಕವರ್ನೇ ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೆ. ನನಗೇನೋ ಗೊತ್ತಿಲ್ಲ, ಆಯಿಲ್ ಶೀಟ್ಗಿಂತ ಇದು ತುಂಬಾ ಬೆಸ್ಟ್ ಅನಿಸುತ್ತೆ. ಇದನ್ನು ಬಳಸಬೇಕಾದ್ರೆ ನೀವು ಒಂದು 5 ನಿಮಿಷ ನೀರಲ್ಲಿ ಬಿಟ್ಬಿಡಿ ನೆನಲಿಕ್ಕೆ. ಯಾಕಂದರೆ ಕಲರ್ ಬಿಟ್ಕೊಳ್ಳುತ್ತೆ, ಆ ಕವರಲ್ಲಿರ್ತಕ್ಕಂಥ ಕಲರ್ ಬಿಟ್ಕೊಳ್ಳುತ್ತೆ. ಒಂದು 5 ನಿಮಿಷ ಆದಮೇಲೆ ಅದು ಹಿಂದೆ ತೆಗೆದಿಟ್ಕೋಬೇಕು ಆ ಕವರ್ನ. ನೋಡಿ, ಈ ರೀತಿ ನಮಗೆ ಒಂದು ಪರ್ಫೆಕ್ಟ್ ಆಯಿಲ್ ಶೀಟ್ ಸಿಗುತ್ತೆ. ಇದನ್ನು ನೀವು ಬೇಕು ಅಂದರೆ 2 ಭಾಗ ಮಾಡಿಟ್ಕೊಂಡು ಒಂದನ್ನು ಬಳಸ್ಕೊಂಡು ಇನ್ನೊಂದನ್ನು ಆಮೇಲೆ ಮತ್ತೆ ಯಾವಾಗಾದರೂ ಮಾಡಬೇಕಾದಾಗ ಅವಶ್ಯಕತೆ ಇದ್ದಾಗ ಬಳಸ್ಕೋಬೋದು. ನಾನು ಈ ರೀತಿ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂದರೆ, ನನಗಿದ್ರಲ್ಲಿ ತಾಲಿಪಟ್ಟಿರಲಿ, ರಾಗಿ ರೊಟ್ಟಿ ಇರಲಿ, ಹಾಗೆ ಹೋಳಿಗೆ ನೀಟಾಗಿ ತಕ್ಕೊಳ್ಳೋಕೆ ಬರುತ್ತೆ. ಆಯಿಲ್ ಶೀಟ್ಗಿಂತ ನನಗಿದು ಬೆಸ್ಟ್ ಅನಿಸುತ್ತೆ. ಹಾಗಾಗಿ ನಾನು ಇದನ್ನು ತೊಗೊಂಡಿರ್ತೀನಿ. ನೀವು ಬೇಕು ಅಂದರೆ ಈ ರೀತಿ ತೊಗೊಳ್ಬೋದು. ಹಾಗೆ ನಾನು 2 ಭಾಗ ಮಾಡಿ 1 ಭಾಗ ಮಾತ್ರ ತೊಗೊಂಡಿದ್ದೀನಿ. ನಾನು ಇಲ್ಲಿ ಸ್ವಲ್ಪ ಎಣ್ಣೆನ ಅದನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡಿ ಇಟ್ಕೊಂಡ್ಬಿಡೋಣ. ಒಂದು ಸರಿ ಎಣ್ಣೆ ಹಾಕ್ಕೊಂಡು ನೀವು ಸ್ಪ್ರೆಡ್ ಮಾಡಿ ಇಟ್ಕೊಂಡ್ರೆ ಸಾಕು. ಹಾಗೆ ಹಿಟ್ಟು ಕೂಡ ನೆಂದಿತ್ತು. ಬಹಳತ್ತು ನೆನೆಯೋದೇನು ಬೇಡ. ಹಿಟ್ಟು ಒಂದು 5 ನಿಮಿಷ ಇಟ್ಟರೆ ಸಾಕು. ನೆನಪಿರಲಿ, ಸೌತೆಕಾಯಿ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ಮಾಡಿದರೆ ಯಾವುದೇ ನೀರು ಹಾಕ್ಕೊಳ್ಬಾರ್ದು. ಹಾಗಾಗಿ ನೋಡಿಕೊಂಡು ನಮಗೆಲ್ಲ ಪರ್ಫೆಕ್ಟ್ ಬರುತ್ತೆ ಅಂತಂದರೆ ಸೌತೆಕಾಯಿನ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಬೇಡ. ನಾನು ಕೂಡ ಇಲ್ಲಿ ನಿಮಗೆ ಹಾಕಿ ತೋರಿಸಿಲ್ಲ ಸೌತೆಕಾಯಿನ. ಈಗ ಸ್ವಲ್ಪ ಎಷ್ಟು ಕ್ವಾಂಟಿಟಿ ಬೇಕು ನಮಗೆ ಅಷ್ಟು ಹಿಟ್ಟನ್ನ ತೊಗೊಂಡ್ಬಿಟ್ಟು, ಕೆಳಗಡೆ ಆಲ್ರೆಡಿ ಆಯಿಲ್ ಹಚ್ಚಿದೆ, ಹಾಗಾಗಿ ಸ್ವಲ್ಪ ಕೈಗೆ ಹಚ್ಕೊಂಡು ನೀವು ಹಿಟ್ಟನ್ನು ರೊಟ್ಟಿ ಹದಕ್ಕೆ ತಟ್ಕೊಳ್ಳಿ. ಈ ಮಸಾಲೆ ರಾಗಿ ರೊಟ್ಟಿನ ನಾನು ಲಟ್ಟಿಸಲ್ಲ. ಯಾಕಂದರೆ ಆನಿಯನ್ನು, ಕ್ಯಾರೆಟ್ ಹಾಗೆ ಆಲೂಗಡ್ಡೆ ಇರೋದ್ರಿಂದ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀಟಾಗಿ ತಟ್ಕೊಳ್ಳೋಣ. ರೌಂಡ್ ಶೇಪ್ ಒಳಗೆ ನೀಟಾಗಿ ನಿಧಾನವಾಗಿ ತಟ್ಕೊಳ್ಳಿ. ತಟ್ಕೊಂಡಾಗ ಒಂದು ಶೇಪ್ ಬರುತ್ತೆ ನಮಗೆ. ತಟ್ಕೋಬೇಕಾದ್ರೆ ನೀವು ಸ್ವಲ್ಪ ದಪ್ಪ ಆದರೂ ಪರವಾಗಿಲ್ಲ, ಕಲಿಕೆ ಇರೋರು ದಪ್ಪ ಆದರೂ ಪರವಾಗಿಲ್ಲ. ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಿದ್ದೀನಿ. ಹಾಗೆ ಈ ಹೋಲ್ ಮಾಡೋದು ಮೇನ್ ಕಾರಣ, ಒಳಗಡೆ ಮಸಾಲ ರಾಗಿ ರೊಟ್ಟಿ ನೀಟಾಗಿ ಬೆಂದ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ. ನಾನಿಲ್ಲಿ ನಿಮಗೆ ಅದು ಕವರಿಂದ ಹೇಗೆ ಬಿಡುತ್ತೆ ಅನ್ನೋದನ್ನ ತೋರಿಸ್ಲಿಲ್ಲ ಅನಿಸುತ್ತೆ. ಗ್ಯಾಸ್ ಮೇಲೆ ಹಂಚಿಟ್ಟಿದ್ದೆ. ಮತ್ತೆ ಹೇಳ್ತಿದ್ದೀನಿ, ನಾನು ತೊಗೊಂಡಿರೋದು ಕಬ್ಬಿಣದ ಹಂಚು. ಈ ಕಬ್ಬಿಣದ ಹಂಚು ತೊಗೊಳ್ಳಿ ಅಂತ ನಾನೇನೋ ಹೇಳ್ತಿದ್ದೀನಿ, ಆದರೆ ಕಲಿಕೆ ಇರೋರಿಗೆ ಇದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಯಾಕಂದರೆ ಬೇಗ ಬಿಟ್ಕೊಳ್ಳುತ್ತೋ ಇಲ್ಲೋ, ನಾನ್ ಸ್ಟಿಕ್ ಆದರೆ ಬೇಗ ಬಿಟ್ಕೊಂಡ್ಬಿಡುತ್ತೆ ಅಂತ. ಇಲ್ಲ, ಕೆಲವೊಂದು ಅದೇ ಈ ಕಬ್ಬಿಣದ ಹಂಚಿನ ಮೇಲೆ ನೀವು ದೋಸೆ ಹಾಕಕ್ಕೆ ಹೋದರೆ ಸ್ವಲ್ಪ ಕಷ್ಟನೇ ಮೊದಲಿಗೆ, ಶುರುವಿಗೆ. ಅದಾದಮೇಲೆ ಬಿಟ್ಕೊಳ್ಳುತ್ತೆ ದೋಸೆ ಕೂಡ. ನೋಡಿ, ನಾನು ಕೂಡ ಎಷ್ಟೋ ಸರಿ ಮಾಡಿದ್ದೀನಿ. ಆದರೂ ಮೊದಲನೇ ಸರಿಗೆ ಯಾಕೆ ಈ ಥರ ಆಗುತ್ತೆ ಅಂತಂದರೆ, ನಾವು ಈ ಹಂಚಲ್ಲಿ ಕೆಲವೊಂದು ಸರಿ ರೊಟ್ಟಿ, ಕೆಲವೊಂದು ಸರಿ ಚಪಾತಿ ಈ ರೀತಿ ಬೇರೆ ಬೇರೆ ಮಾಡಿದಾಗ ಮೊದಲನೇದು ಯಾವುದೇ ಇರಲಿ, ಈಗ ನಾನು ಇದನ್ನು ಮಾಡ್ತಿದ್ದೀನಿ ಅಂದಾಗ ಇದರಲ್ಲಿ ವೆಜಿಟೇಬಲ್ಸ್ ಇದೆ. ಸೊ ಯಾವ ಪ್ರಮಾಣದಲ್ಲಿ ಅಂಟ್ಕೊಳ್ಳುತ್ತೆ ಅನ್ನೋ ಗೊತ್ತಿರಲ್ಲ ನಮಗೆ. ಹಾಗಾಗಿ ಮೊದಲನೇದು ಈ ರೀತಿ ಆಗುತ್ತೆ. ಬಟ್ ಎರಡನೇದು ಹೋಗ್ತಾ ಹೋಗ್ತಾ ಚೆನ್ನಾಗೇ ಬರುತ್ತೆ. ಇಷ್ಟೇ ಸಿಂಪಲ್ಲಾಗಿ ಒಂದು ಸ್ವಲ್ಪ ಹಿಡಿಯುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನೂ ಆಗೋದಿಲ್ಲ. ಬಟ್ ಇದರಿಂದ ನಮ್ಮ ಆರೋಗ್ಯನೂ ಹೆಲ್ದಿಯಾಗಿರುತ್ತೆ. ಹಾಗೆ ಎಲ್ಲ ಪದಾರ್ಥ ನೀಟಾಗಿ ಆ ಕಬ್ಬಿಣದ ಜೊತೆ ಬೆಂದ್ಕೊಳ್ಳುತ್ತೆ. ಹಾಗಾಗಿ ನಾನಿಲ್ಲಿ ಕಬ್ಬಿಣದ ಹಂಚನ್ನು ನಾನು ನಿಮಗೆ ಪದೇ ಪದೇ ಹೇಳ್ತಿರ್ತೀನಿ, ದಯವಿಟ್ಟು ನಾನ್ ಸ್ಟಿಕ್ನ ಬಳಸ್ಕೊಂಡು ಮಾಡ್ಲಿಕ್ಕೆ ಹೋಗಬೇಡಿ. ಅವಶ್ಯಕತೆ ಇದ್ದಾಗ ಮಾತ್ರ ಬಳಸಿ. ಇನ್ನು ಉಳಿದ ಟೈಮಲ್ಲಿ ಕಬ್ಬಿಣದ ಹಂಚನ್ನೇ ಬಳಸ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಹೋಲ್ ಮಾಡಿದ್ದೆ ಅಲ್ವಾ, ಅದರಿಂದ ರಾಗಿ ರೊಟ್ಟಿ ಒಳಗಡೆ ನೀಟಾಗಿ ಬೆಂದ್ಕೊಳ್ಳುತ್ತೆ. ಹಾಗೆ ತಿರ್ಚಿ ಮಿರ್ಚಿ ಹಾಕ್ಕೊಂಡು ನಾನು ಈ ರಾಗಿ ರೊಟ್ಟಿನ ಬೆನೆಸ್ಕೊಳ್ತಿದ್ದೀನಿ. ನೀಟಾಗಿ ಬೆಂದಾಗ ಲೋ ಫ್ಲೇಮ್ ಇಡಿ. ನೆನಪಿರಲಿ, ನಾನಿಲ್ಲಿ ಮೊದಲಿಗೆ ರಾಗಿ ರೊಟ್ಟಿನ ಹಂಚಿಗೆ ಹಾಕಿದಾಗ ಫ್ಲೇಮ್ ತುಂಬಾ ಹೈ ಇತ್ತು. ಯಾಕಂದರೆ ಹಂಚು ಕಾದಿರಬೇಕು. ಯಾವಾಗ ನೀವು ಹಾಕಿಬಿಟ್ಟು ಅದು ತಿರ್ಚಿ ಮಗಚಿ ಹಾಕಿದಾಗ ಮೀಡಿಯಮ್ ಇಟ್ಕೊಂಡು ನಿಧಾನಕ್ಕೆ ಬೆನೆಸ್ಕೊಳ್ಳಿ. ಈ ರೀತಿ ಬೆನೆಸ್ಕೊಳ್ಳೋದ್ರಿಂದ ಕ್ರಂಚಿಯಾಗಿ ಬರುತ್ತೆ. ಈ ಮಸಾಲ ರಾಗಿ ರೊಟ್ಟಿನ ನನ್ನ ಮಗಳಂತೂ ಈ ಮಸಾಲ ರಾಗಿ ರೊಟ್ಟಿ, ಆಮೇಲೆ ತಾಲಿಪಟ್ಟು
ಜಾಸ್ತಿ ಇಷ್ಟಪಟ್ಟು ತಿಂತಾಳೆ. ಅವಳಂತಲ್ಲ, ನನ್ನ ಮನೆಗೆ ಯಾರೇ ಮಕ್ಕಳು ಬಂದಾಗ ಕೂಡ ನಾನು ಮಾಡಿಕೊಡೋದೇ ಮೊದಲು ಇದು ಇಲ್ಲ ತಾಲಿಪಟ್ಟು. ಇವೆರಡನ್ನು ಮಾಡಿಕೊಟ್ಟಾಗ ಅವರು ಖುಷಿಯಿಂದ ತಿಂತಾರೆ ಹೊರತಾಗಿ ಬೇಡ ಅಂತ ಮಾತ್ರ ಹೇಳಲ್ಲ. ಸ್ವಲ್ಪ ಅವರಿಗೆ ಕೆಚಪ್ ಹಚ್ಚಿ ಕೊಟ್ಬಿಟ್ವಿ ಅಂದ್ರೆ ಅವರು ಪ್ರೀತಿಯಿಂದನೇ ತಿಂತಾರೆ. ಇದನ್ನು ಹೇಗೆ ಯಾವ ರೀತಿ ಅಂದರೆ, ತಿನ್ನೋದ್ರಿಂದ ಎರಡು ತಿಂದರೆ ಮಕ್ಕಳು ಹೊಟ್ಟೆನೂ ತುಂಬುತ್ತೆ, ಹಾಗೆ ಬೇರೆ ಯಾವುದು ಸ್ನ್ಯಾಕ್ಸ್ನ ಅವರು ಕೇಳಲ್ಲ. ಈಗ ನಾನು ಮಾಡಿರೋ ರಾಗಿ ರೊಟ್ಟಿ, ಮಸಾಲೆ ರಾಗಿ ರೊಟ್ಟಿ ರೆಡಿಯಾಗಿದೆ. ನಾನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆನೆಸ್ತಿದ್ದೀನಿ, ಯಾಕಂದರೆ ನನ್ನ ಮಗಳು ಸ್ವಲ್ಪ ಕ್ರಂಚಿಯಾಗಿ ಇರಲಿ ಅಂತ ಹೇಳ್ತಾಳೆ. ಹಾಗಾಗಿ ನಾನು ಲೋ ಫ್ಲೇಮಲ್ಲಿ ಒಳಗಿಟ್ಟು ನಿಧಾನವಾಗಿ ಬೆನೆಸ್ಕೊಳ್ತಿದ್ದೀನಿ. ನಿಮಗೆ ಬೇಡ ಅಂದರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀವು ಬೆನೆಸ್ಕೊಂಡಾಗ ಅದು ಮೆತ್ತಗೆ ನೀಟಾಗಿ ಬೆಂದ್ಕೊಳ್ಳುತ್ತೆ, ಪರವಾಗಿಲ್ಲ, ತೊಂದರೆ ಏನಿಲ್ಲ. ಹಾಗೆ ಇದು ರೆಡಿಯಾಗಿದೆ. ನಾನಿಲ್ಲಿ ಎಣ್ಣೆ ಕಡಿಮೆ ಹಾಕಿದ್ದೀನಿ. ಇದು ನೈಟ್ ಶೂಟ್ ಆಗಿರೋದ್ರಿಂದ ನಿಮಗೆ ಎಣ್ಣೆ ಜಾಸ್ತಿ ಅಂತ ಕಾಣಿಸ್ತಿದೆ. ಒಂದೇ ಒಂದು ಸ್ಪೂನು, ಮತ್ತೆ ತಿರುಚಿ ಹಾಕಿದಾಗ ನಾನು ಹಾಕೋದೇ ಇಲ್ಲ ಎಣ್ಣೆನ. ಈ ರೀತಿ ನಾನು ಆಯಿಲ್ ಶೀಟ್ ಬದಲು ನಾನು ಹೇಳಿರೋ ಕವರ್ ಬಳಸೋದ್ರಿಂದ ನೋಡಿ, ಈ ಒಂದು ಸರಿ ಹಾಕಾದ್ಮೇಲೆ ನಾನು ತಿರುಚಿ ಹಾಕಿದಾಗ ಕಡಿಮೆ ಎಣ್ಣೆ ಹಾಕೋದು. ಕೆಲವೊಂದು ಸರಿ ಹಾಕ್ತೀನಿ, ಇನ್ನೂ ಉಳಿದ ಟೈಮ್ ಒಳಗೆ ನಾನು ಹಾಕೋದಿಲ್ಲ. ಈ ರೀತಿ ಆ ಆಯಿಲ್ ಶೀಟ್ ಬಳಸೋದ್ರಿಂದ ಬೇಗ ನಿಧಾನವಾಗಿ ಬಿಟ್ಕೊಂಡ್ಬಿಡುತ್ತೆ. ನೆನಪಿರಲಿ, ಆ ಕವರ್ನ ತೊಗೊಂಡು ನೀವು ಹಂಚು ಮೇಲೆ ಹಾಕ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಹಂಚು ಕಾದಿರೋದ್ರಿಂದ ಆ ಕವರ್ ಸುಟ್ಕೊಂಡು ಬಿಡುತ್ತೆ. ಸುಟ್ಕೊಂಡಾಗ ಆ ಪ್ಲ್ಯಾಸ್ಟಿಕ್ ಅಲ್ಲೇ ಉಳ್ಕೊಳ್ಳುತ್ತೆ, ಮತ್ತು ನಮ್ಮ ರಾಗಿ ಅಥವಾ ನಾವು ಹಾಕಿರ್ತಕ್ಕಂಥ ಪದಾರ್ಥಕ್ಕೆ, ಹಂಚಲ್ಲಿ ಹಾಕಿರ್ತಕ್ಕಂಥ ಪದಾರ್ಥಕ್ಕೆ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀಟಾಗಿ ನಿಧಾನವಾಗಿ ಕೈಲೇ ಬಿಡಿಸ್ಕೊಂಡಾಗ ಅದು ಬಿಟ್ಕೊಳ್ಳುತ್ತೆ. ಈ ರೀತಿ ಎಲ್ಲನೂ ಮಾಡಿ ತೋರಿಸ್ತಿದ್ದೀನಿ ನಿಮಗೊಂದು 2-3 ನೋಡಿ. ಮೊದಲನೇ ರಾಗಿ ರೊಟ್ಟಿ ಬೇಗ ಬರಲಿಲ್ಲ, ಈಗ ನೋಡಿ ಯಾವ ರೀತಿ ಬರುತ್ತೆ. ಹಾಗಾಗಿ ಮೊದಲನೇದು ಸ್ವಲ್ಪ ಕೆಟ್ಟರೂ ಪರವಾಗಿಲ್ಲ, ಎರಡನೇದು ಚೆನ್ನಾಗೇ ಬರುತ್ತೆ. ವೆಯ್ಟ್ ಮಾಡಿ, ನಿಧಾನಕ್ಕೆ ಬೆನೆಸಿ ಅಷ್ಟೇ. ಈ ರೀತಿ ಬೆನೆಸ್ಕೊಳ್ತಿದ್ದೀನಿ. ನಾನು ಎಣ್ಣೆನ ಶುರುವಲ್ಲಿ ಮೊದಲಿಗೆ ಹಾಕಿದ್ದು ಬಿಟ್ಟರೆ ಎರಡನೇ ಸರಿ ಹಾಕ್ತಿಲ್ಲ ಎಣ್ಣೆನ. ನೀವು ಬೇಕಂದರೆ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಎಣ್ಣೆ ಬದಲು ತುಪ್ಪ ಕೂಡ ಹಾಕಿ ನಾವು ಇದನ್ನು ಬೇಯಿಸ್ಕೊಳ್ಬೋದು. ನೋಡಲಿಕ್ಕೂ ಒಂಥರ ಏನೋ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಲ್ಲ. ಈ ರೀತಿ ಬೆಂದ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಇಟ್ಟಿದ್ದೀನಿ. ಇವಾಗ ಫ್ಲೇಮ್ನ ಮೀಡಿಯಮ್ ಇಟ್ಕೊಂಡು ಬೆನೆಸ್ಕೊಂಡಿದ್ದೀನಿ. ಮತ್ತು ಒಂದು 2-3 ಮಾಡಿ ತೋರಿಸ್ತಿದ್ದೀನಿ ನಿಮಗೆ. ಒಂದು ತೋರಿಸಿದ್ರೆ ಇದಾಗಲ್ಲ ನೋಡಿ. ಒಂದು ಸ್ವಲ್ಪನೂ ಎಲ್ಲಿ ಕಟ್ಟಾಗಲಿಲ್ಲ. ಹಾಕಿದಾಗ ಕೈಯಿಂದ ಹಾಕಿದಾಗ ಈ ರಾಗಿ ಹಿಟ್ಟು ಏನು ಅಂತಂದರೆ, ನೀವು ಇದನ್ನು ಏನಾದರೂ ಹಸಿ ನೀರು ಹಾಕಿ ಕಲಿಸ್ಕೊಂಬಿಟ್ರೆ ಇಷ್ಟು ಚೆನ್ನಾಗಿ ಅದು ತೆಗೆದು ಹಂಚಿಗೆ ಹಾಕಲಿಕ್ಕೆ ಬರಲ್ಲ. ಹಾಗಾಗಿ ಬಿಸಿನೀರು ಹಾಕಿದಾಗ ನಮಗೆ ಇದರದೊಂದು ಜಿಗುಟು ಜಾಸ್ತಿ ಆಗುತ್ತೆ. ಜಿಗಿ ಆದಾಗ ಈ ರೀತಿ ತೆಗೆದು ನಾವು ಹಾಕಲಿಕ್ಕೆ ಬರುತ್ತೆ. ಅಕಸ್ಮಾತ್ ನೀವು ಹಸಿ ನೀರು ಬಳಸಿದರೆ ಹಾಕ್ಲಿಕ್ಕೆ ಬರೋದೇ ಇಲ್ಲ. ಹಾಗಾಗಿ ಆದಷ್ಟು ಬಿಸಿನೀರನ್ನ ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಳಿ. ಈಗ ನಾನು ಎರಡನೇ ಸಾರಿಗೆ ಅಂದರೆ ತಿರುಚಿ ಹಾಕಿದಾಗ ಈ ಸಾರಿ ನಾನು ಎಣ್ಣೆ ಹಾಕಿದೆ. ಮರೆತು ಹಾಕಿರ್ತೀನಿ, ಬಟ್ ನೆನಪಿತ್ತು ಅಂದರೆ ನಾನು ಹಾಕೋದೇ ಇಲ್ಲ. ಒಂದು ಸರಿ ಹಾಕಿದೆ ಸಾಕಾಗಿರುತ್ತೆ. ಸ್ವಲ್ಪ ಎಣ್ಣೆನೂ ಕಡಿಮೆ ತಿನ್ನೋದ್ರಿಂದ ನಾವುಗಳು ಇಷ್ಟು ಹಾಕ್ಕೊಂಡು ನೀವು ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದನೂ ಉತ್ತಮ. ಇದು ನಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸಾಗಿ ಕಟ್ಟೋದ್ರಿಂದ ಆರೋಗ್ಯನೂ ಒಳ್ಳೆಯದಾಗಿರುತ್ತೆ. ಹಾಗೆ ಅವರು ಹಠ ಮಾಡೋದಿಲ್ಲ, ಅದು ಬೇಕು ಇದು ಬೇಕು ಅಂತ. ವೆರೈಟಿ ಕೇಳಿದಾಗ ಈ ರೀತಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗಳಷ್ಟೇ ಅಲ್ಲ, ನನ್ನ ಮಗಳ ಫ್ರೆಂಡ್ಸ್ ಕೂಡ ಇಷ್ಟಪಟ್ಟನೆ ಈ ಒಂದು ಮಸಾಲ ರಾಗಿ ರೊಟ್ಟಿನ ತಿನ್ನೋದು. ಮಸಾಲ ರಾಗಿ ರೊಟ್ಟಿ ಈಗ ರೆಡಿಯಾಗಿದೆ. ನೋಡೋಕ್ಕೂ ಚೆಂದ, ತಿನ್ನೋಕ್ಕೂ ಚೆಂದ, ಆರೋಗ್ಯಕ್ಕೂ ಕೂಡ ಚೆಂದ. ಈ ರೀತಿ ನೀವು ಒಂದ್ಸರಿ ಮಾಡಿ ನೋಡಿ. ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು, ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ನೋಡಿ ಹೇಗಿದೆ, ಒಂದ್ಸರಿ ನೋಡಿ. ಒಂದು ಸ್ವಲ್ಪನೂ ಎಲ್ಲಿ ಕಟ್ಟಾಗಲ್ಲ, ಕಾರಣ ಬಿಸಿ ನೀರು ಹಾಕಿರೋದ್ರಿಂದ. ಈ ರೀತಿ ಒಳಗೆ ಬರುತ್ತೆ. ನೆನಪಿರಲಿ, ನಾನು ಎಣ್ಣೆನ ಕಡಿಮೆನೇ ಯೂಸ್ ಮಾಡಿರೋದು. ಇದು ನೈಟ್ ಶೂಟ್ ಇರೋದ್ರಿಂದ ಈ ರೀತಿ ನಿಮಗೆ ತೋರಿಸುತ್ತೆ. ಹಾಗೆ ಕಾಯಿ ಚಟ್ನಿ ಜೊತೆ ಮಸಾಲ ರಾಗಿ ರೊಟ್ಟಿ ರೆಡಿಯಾಗಿದೆ. ಇದನ್ನ ಹೆಚ್ಚಾಗಿ ಬೇಸಿಗೆ ದಿನದೊಳಗೆ ಮಾಡಿ ತಿನ್ನೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ. ಯಾಕಂದರೆ ನಾವು ರಾಗಿ ಮುದ್ದೆ ತಿನ್ನೋದು ಕಡಿಮೆ, ರೊಟ್ಟಿ ತಿನ್ನೋದೇ ಜಾಸ್ತಿ. ಹಾಗಾಗಿ ಈ ರೀತಿ ಮಾಡ್ಕೊಂಡು ತಿಂದಾಗ ರಾಗಿ ಹಿಟ್ಟು ನಮ್ಮ ದೇಹ ಸೇರುತ್ತೆ. ರೆಸಿಪಿನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚ್.